ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕಾಗಿ ಮೀಸಲಿರುವ ರುದ್ರಭೂಮಿಯನ್ನು ಕೆಲವರು ಒತ್ತುವರಿ ಮಾಡಿದ್ದು ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ನಕಾಶೆ ಕಂಡಿರುವಂತಹ ದಾರಿಯನ್ನು ತೆರವು ಮಾಡಿಕೊಡ್ಬೇಕು ಅಂತೇಳಿ ನಾವು ತಹಸೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದು. ಗ್ರಾಮಸ್ಥರೆಲ್ಲ ಸೇರಿ ಅವರ ಏನು ರುದ್ರಭೂಮಿಗೆ ಹೋಗುವಂಥ ದಾರಿಯನ್ನು ಮುಚ್ಚಿದ್ರು. ಹಾಗಾಗಿ 14/1 ಮತ್ತು 34ನೇ ಸರ್ವೆ ನಂಬರಲ್ಲಿ ಏನು ರುದ್ರಭೂಮಿ ಇದೆ ಪ್ಲಸ್ ನಕಾಶೆ ಕಂಡಿರುವ ದಾರಿ ಇದೆ. ಅದು ಹಿಡುವಳಿದಾರರಾದಂಥ ಚಂದ್ರಮ್ಮ ಮತ್ತು ಗಿಡ್ಶೆಟ್ಟಿ, ಚಂದ್ರಶೇಖರ್ ಮತ್ತು ಗಿಡ್ಶೆಟ್ಟಿ, ಅಶೋಕ ಮತ್ತು ಗಿಡ್ಶೆಟ್ಟಿ, ಮೂರ್ತಿ ಬಿನ್ ಸಿದ್ದಪ್ಪ ಶೆಟ್ಟಿ ಇವ್ರುಗಳ ಹಿಡುವಳಿಯಲ್ಲಿ ಇರುವಂಥದ್ದು. ಇದು ಸಾಧಾರಣ 200 ವರ್ಷಗಳಿಂದ ಸಹ ಒಂದು ದಾರಿ ಇತ್ತು, ರುದ್ರಭೂಮಿಗೆ ಹೋಗುವಂಥ ದಾರಿ ಇತ್ತು. ಅಲ್ಲಿ ಶವ ಸಂಸ್ಕಾರವನ್ನು ಮಾಡಿರುವಂತಹ ಕುರುಹುಗಳು ಸಹ ಇದೆ, ಇವತ್ತಿಗೂ ಇದೆ. ಅದು 12 ವರ್ಷಗಳ ಕಾಲ ಪಾಳು ಬಿದ್ದಿತ್ತು. ಆ ಪಾಳು ಬಿದ್ದಿರುವಂತಹ ರುದ್ರಭೂಮಿಯನ್ನು ತೆರವುಗೊಳಿಸಬೇಕು ಅಂತೇಳಿ ಮತ್ತು ಅಲ್ಲಿ ತಿರುಗಾಡುವ ರೈತರಿಗೆ ಏನು 34 ಸರ್ವೆ ನಂಬರ್ಲಿರುವಂಥ ರೈತರ ಜಮೀನಿಗೆ ಹೋಗುವಂಥ ದಾರಿಯನ್ನು ಮುಚ್ಚಿದೆ. ಹಾಗೂ ಏನು ಗ್ರಾಮ ಠಾಣದ ಜಮೀನಿದೆ 14/2 ಮತ್ತು 13/2 ಕೂಡ ಗ್ರಾಮ ಠಾಣಾ ಜಮೀನಿದೆ. ಆ ಜಮೀನನ್ನು ಕೂಡ ಏನು ಅವರುಗಳ ಮನೆಗಳಿವೆ ಅವರುಗಳಿಗೆ ಖಾತೆಯನ್ನು ಮಾಡಿಕೊಡ್ಬೇಕು. ಏನು ಈ ಖಾತೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೂಡ ಏನು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಅದಕ್ಕೂ ಕೂಡ ಇವರುಗಳು ಏನು ಮಾಡಿದ್ದಾರೆ, ಇದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಪಿತಾಜಿ ಸೊತ್ತಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇವರಿಗೆ ಯಾರಿಗೂ ಕೂಡ ಈ ಸೊತ್ತನ್ನು ಮಾಡಿಕೊಡ್ಬಾರ್ದು ಅಂತೇಳಿ ಕೂಡ ಅರ್ಜಿಯನ್ನು ತಿರ್ಗಬೇಕು, ಹೆದರ್ಕೊಂಡು ತಿರ್ಗಬೇಕು. ಇರೋದು ನಮಗೆ ಆ ಟರ್ನಿಂದ ಹಿಡಿದು ಈ ಟರ್ನ್ ತನಕ ಒಂದೇ ಒಂದು ರಸ್ತೆ ಇಲ್ಲ ನಮಗೆ. ಹೆಂಗಸರು ಮಕ್ಕಳು ಎಲ್ಲಿ ಓಡಾಡಬೇಕು? ಡಾಕ್ಯುಮೆಂಟ್ ಇದೆ, ರಸ್ತೆ ಇಲ್ಲ, ನಾವ್ ಎಲ್ಲಿ ಓಡಾಡಬೇಕು? ಆ ಡಾಕ್ಯುಮೆಂಟ್ ಪ್ರಕಾರ ಆ ರಸ್ತೆ ಬಿಟ್ಕೊಡ್ಬೇಕು ಅಷ್ಟೇ ಮೇಡಮ್. ನಮಗೆ ಇನ್ನೇನು ಬೇರೆ ಇನ್ನೇನು ದ್ವೇಷ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಸ್ಥಳಕ್ಕೆ ಆರ್ಐ ಸಂತೋಷ್, ವಿಲೇಜ್ ಅಕೌಂಟೆಂಟ್ ಯಮುನಾ, ಪಿಡಿಒ ಸುಷ್ಮಾ ಅವರು ಭೇಟಿ ನೀಡಿ ಪರಿಶೀಲಿಸಿ ಸರ್ವೆ ಅಧಿಕಾರಿಗಳ ಮೂಲಕ ಸರ್ವೆ ಕಾರ್ಯ ನಡೆಸಿದರು. ಅನುಮತಿ ಮೇಲೆ ಎಂಟ್ರಲ್ಲಿ ಕರ್ಕೊಂಡು ಬಂದು ಪಂಚಾಯತ್ಗೆ ಮಾಡ್ತಾರೆ. 75,000ಕ್ಕೆ ತೀರ್ಮಾನ ಮಾಡ್ತಿದ್ದಾರೆ. ಇವರೇ ಕಡ್ಡಿ ಕೆಳಗಡೆ ಬಂದು ಆ ಮನೆ ಬಚ್ಚಲ ಮನೆ ಸಮಕ್ಕೆ ಕಡ್ಡಿ ಚುಚ್ಚಿ ಹೋದ್ರು. ಇವರು ಇಲ್ಲಿಗೆ ಸೇರುತ್ತೆ ಅಂತ ಜಾಗದಲ್ಲಿ ಹೇಳಿದ್ರು. ಇವರು 75,000ಕ್ಕೆ ಇದು ಮಾಡಿದ್ರು. ಈಗ ಇಲ್ಲಿಗೆ ಹೆಂಗೆ ಚುಚ್ಚಿದ್ರು ಕಡ್ಡಿ? ಸರ್ವೆ ಒಬ್ಬೊಬ್ಬರು ಒಂದೊಂದು ಮಾಡಿದ್ರೆ ಸರ್ವೆ ಬರುತ್ತಾ? ಈಗ ಮೊನ್ನೆ ಒಂದು ಮಂಡಲ ಪಂಚಾಯತಿಂದ ಆ ಬೇಲಿಗೆ ಚುಚ್ಚಿದ್ದಾರೆ. ನಮಗೆ ಬೇಲಿ ಮಾಡಕ್ಕೂ ಬಿಡ್ತಿಲ್ಲ, ಕಾಂಪೌಂಡ್ ಮಾಡಕ್ಕೂ ಬಿಡ್ತಿಲ್ಲ. ನಿಮ್ಗೂ ಗೊತ್ತಿದೆ ಈ ಸೊತ್ತಿಗೆ ಇಲ್ಲಿ ಮ್ಯಾಗಡೆ ಮಾಡ್ಕೊಂಡಿದ್ದೇವೆ ಅಂತೇಳಿ ಅರ್ಜಿ ಹಾಕ್ತಾರೆ. ಗ್ರಾಮ ಠಾಣಾಂಗರ ಅವ್ರು ಸೊತ್ತಾಗಾರೆ, ಈ ಸೊತ್ತು ಮಾಡ್ಕೊಡ್ಬೇಡಿ ಅಂತೇಳಿ ಅರ್ಜಿ ಹಾಕಿದ್ರೆ ಗ್ರಾಮ ಠಾಣಾಂಗರ ಅವ್ರು ಸೊತ್ತ. ಸ್ಟಾರ್ಟಿಂಗ್ 5 ವರ್ಷದಿಂದ ಮೇಡಮ್ ಕಲ್ಲೇಶಪ್ಪ ಅವ್ರು ಬಂದು ಸರ್ವೆ ಮಾಡಿ ಒಂದು 3-4 ಮನೆ ಆಗಿದೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಹಿಡಿದ್ರಲ್ಲ, ಹೋಯ್ತು ಅಲ್ಲೇ ತನಕ. ಗ್ರಾಮಸ್ಥರು ಮಾತನಾಡಿ, ಅಧಿಕಾರಿಗಳು ನಡೆಸಿರುವ ಸರ್ವೆ ಕಾರ್ಯ ನಮಗೆ ತೃಪ್ತಿ ನೀಡಿಲ್ಲ, ನಮಗೆ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ. ಜಿಲ್ಲಾಧಿಕಾರಿಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸ್ಮಶಾನಕ್ಕೆ ಹಾಗೂ ರೈತರ ಜಮೀನಿಗೆ ತೆರಳುವ ಒತ್ತುವರಿಯಾಗಿರುವ ರಸ್ತೆಯನ್ನ ತೆರವುಗೊಳಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಹಿಂದೆ ಮಾಡಿ ಜಮೀನನ್ನು ನಾವು ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ. ಇವಾಗ 100 ವರ್ಷದಿಂದ ಇದ್ದಂಥ ಭೂಮಿನ ಸಾಗುವಳಿ ಮಾಡೋದಕ್ಕೆ ರದ್ದುಪಡಿಸಿರೋಂಥ ದಾರಿನ ಮುಕ್ತಪಡಿಸ್ಕೊಡ್ಲಿ. ಜೊತೆಗೆ ಈ ಸ್ವತ್ತಿಗೆ ತೊಂದರೆ ಮಾಡ್ತಿದ್ದಾರೆ ಪ್ರತಿಯೊಂದು ಮನೆಗೂ. ಈ ಸ್ವತ್ತಿಗೆ ಅದೇನು ಎಂಕರೇಜ್ಮೆಂಟ್ ಜಾಗ ಎಷ್ಟಿದೆ ಮತ್ತು ಡಾಕ್ಯುಮೆಂಟ್ ಜಾಗ ಎಷ್ಟಿದೆ ಅದನ್ನು ಸರ್ವೆ ಮಾಡಿ ಅದು ದಾಖಲೆ ಕೊಡಬೇಕು. ಏನಪ್ಪ ಅಂತ ಹೇಳಿದರೆ, ನಾನು ಈ ಊರಿಗೆ ಮದುವೆಯಾಗಿ 25 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ನಮ್ಮ ಅತ್ತೆ ಮಾವ ಸಾಧಾರಣ ಒಂದು 50ರಿಂದ 60 ವರ್ಷದ ಮುಂಚೆಯಿಂದ ವಾಸ ಆಗಿದ್ದಾರೆ ಇಲ್ಲಿ ಹೆಬ್ಬಳ್ಳಿ ಗ್ರಾಮದಲ್ಲಿ. ಇದು ನಾವು ಇವಾಗ ಮನೆ ಕಟ್ಟಿರೋದಂಥ ಜಾಗ ಗ್ರಾಮ ಠಾಣಕ್ಕೆ ಸೇರಿದ್ದು. ಅದರಲ್ಲಿ ನಮಗೆ ಮನೆ ಕಟ್ಕೊಂಡಿದ್ದೀವಿ, ಸಾಧಾರಣ 50-60 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ಆದರೂ ನಮಗೆ ಈ ಸೊತ್ತು ಮಾಡಿಕೊಡ್ತಾ ಇಲ್ಲ. ಒಂದು ಅರ್ಜಿ ಕೊಟ್ಟಿದ್ದೀವಿ ಮಲೆನಹಳ್ಳಿ ಗ್ರಾಮ ಪಂಚಾಯತಿಗೆ ಅಂತ ಹೇಳಿದರೆ ಒಂದು 15ರಿಂದ 20 ಸಲ ನಾನೇ ಹೋಗಿ ಕೊಟ್ಟಿದ್ದೀನಿ ಖುದ್ದುವಾಗಿ. ಅವ್ರು ಏನು ಹೇಳ್ತಾರೆ, ಬೇರೆಯವ್ರು ತಕರಾರು ಹಾಕಿದ್ದಾರೆ, ಅದು ಹಂಗೆ ಮಾಡ್ಕೊಡೋಕ್ಕಾಗಲ್ಲ ಕಣಮ್ಮ ಈ ಸೊತ್ತು ಹೆಂಗೆ. ಆದರೆ ಕಂದಾಯ ಕಟ್ತಾ ಇದ್ದೀವಿ, 1 ವರ್ಷ ಮಿಸ್ ಮಾಡೋಂಗಿಲ್ಲ. ಮನೆ ಕಂದಾಯ 1 ವರ್ಷ ಬ್ಯಾಲೆನ್ಸ್ ಇದ್ರೂ ಮನೆ
ಹತ್ರ ಕಳಿಸ್ತಾರೆ. ಆದ್ರೆ ಈ ಸತ್ ಯಾಕೆ ಮಾಡ್ಕೊಡ್ತಿಲ್ಲ ನಮಗೆ? ಹೆಬ್ಬಳ್ಳಿ ಗ್ರಾಮದ ನಿವಾಸಿಗಳಾದ ಚಂದ್ರಮ್ಮ ಬಿನ್ ಗಿಡ್ಡಶೆಟ್ಟಿ, ಚಂದ್ರಶೇಖರ ಬಿನ್ ಗಿಡ್ಡಶೆಟ್ಟಿ, ಕುಲಶೇಖರ ಬಿನ್ ಗಿಡ್ಡಶೆಟ್ಟಿ, ಅಶೋಕ್ ಬಿನ್ ಗಿಡ್ಡಶೆಟ್ಟಿ, ಮೂರ್ತಿ ಬಿನ್ ಸಿದ್ದಶೆಟ್ಟಿ ಇವರು ಸ್ಮಶಾನದ ಜಾಗ ಹಾಗೂ ಸ್ಮಶಾನಕ್ಕೆ ತೆರಳುವ ಹಾಗೂ ರೈತರು ತಮ್ಮ ಜಮೀನುಗಳಿಗೆ ತೆರಳುವ ರಸ್ತೆಯನ್ನ ಒತ್ತುವರಿ ಮಾಡಿದ್ದಾರೆ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ ಎಂದರು. ರೈತರು ದೇಶದ ಬೆನ್ನೆಲುಬು ಅಂತ ಅಂತಾರೆ. ನನಗಿರೋದು ನನ್ನ ಅಜ್ಜ ಅಜ್ಜಿ ಆಸ್ತಿ ಮಾಡಿರೋದು 1.5 ಎಕರೆ. ಈ 1.5 ಎಕರೆ ಜಮೀನಿಗೆ ನನಗೆ ಹೋಗ್ಲಿಕ್ಕೆ 13 ವರ್ಷದಿಂದ ಜಾಗ ಇಲ್ಲ. ಈಗ ಜನ ಕರ್ಕೋಬೇಕು ಅಂದರೆ, ಈಗಿಂದ ಒಂದು ಸಮಯದಲ್ಲಿ ಜನ ಕರ್ಕೋಬೇಕು ಅಂದರೆ ಒಂದು ಪಿಕಪ್ಪಿಗೆ ಬೆಳಗ್ಗೆ ಕರ್ಕೊಂಡೋಗಿ ಸಂಜೆ ಬರೋಕ್ಕೆ 2,000 ರೂಪಾಯಿ ಬಾಡಿಗೆ ಕೇಳ್ತಾರೆ. ಇನ್ನು ಜನದ ಸಂಬಳ ಇದನ್ನೆಲ್ಲ ಇದು ಮಾಡ್ಕೊಂಡು 1.5 ಎಕರೆ ಜಾಗದಲ್ಲಿ ನಾನು ಉಳುಮೆ ಮಾಡಬೇಕು ಅಂದರೆ 6 ಕಿಲೋಮೀಟ್ರ್ ಸುತ್ಕೊಂಡು ಹೋಗ್ಬೇಕು. ವೆಹಿಕಲಲ್ಲಿ ಹತ್ತಲ್ಲ. ಇದ್ದಿದ್ದು ಬರೀ ಒಂದು 300 ಮೀಟ್ರು ಜಾಗದಲ್ಲಿದ್ದಂಥ ದಾರಿನ ಮುಚ್ಚಾಕಿ 13 ವರ್ಷ ಆಯಿತು. ನಾವು ಊರಲ್ಲಿ ದುಡ್ಕ ತಿಂತ ಇದ್ದರು, ಇವತ್ತು ಊರು ಬಿಟ್ಟು ಹೊರಗೋಗಿ ದುಡ್ಕೊಂಡು ತಿನ್ಬೇಕು, ಮತ್ತೆ ಊರಿಗೆ ಬರಬೇಕು. ಈ ಪರಿಸ್ಥಿತಿ ಆಗಿದೆ ನಮ್ಮದು. ಊರಿನಲ್ಲಿ ಯಾರಾದರೂ ಮರಣ ಹೊಂದಿದರೆ ಸ್ಮಶಾನಕ್ಕೆ ಕೊಂಡೊಯ್ಯಲು ರಸ್ತೆ ಇಲ್ಲ. ಇದ್ದ ರಸ್ತೆಯನ್ನ ಒತ್ತುವರಿ ಮಾಡಿದರೆ ಹೇಗೆ ಸ್ಮಶಾನಕ್ಕೆ ತೆರಳುವುದು ಎಂದು ಆಕ್ರೋಶ ಹೊರಹಾಕಿದರು. ನಂಬರಲ್ಲಿ ಇದ್ದಾವೆ, ಇಲ್ಲಿಗೆ ಹೋಗಕ್ಕೆ ದಾರಿ ಇಲ್ಲ. ಈಗ ಹೆಚ್ಚು ಕಡಿಮೆ 13 ವರ್ಷ ಆಯಿತು ದಾರಿ ಮುಚ್ಚಿಬಿಟ್ಟು. ಈಗ ನಾವು ಯಾವುದೋ ಒಂದು ಫಾರೆಸ್ಟ್ ಲ್ಯಾಂಡಲ್ಲಿ ಮುಖಾಂತರ ಬಂದು ರೋಡ್ ಮಾಡ್ಕೊಂಡು ಅಲ್ಲಿಂದ 3 ಕಿಲೋಮೀಟ್ರ್ ಸುತ್ತಾಸಿ ಬರ್ತಾ ಇದ್ವಿ. ಅಕಸ್ಮಾತ್ ಎಲ್ಲ ಒಂದು ದಿವಸ ಇಲ್ಲಿ ಹೋದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ನನ್ನ ಮೇಲೆ ಒಂದು ದಿವಸ ಅಲ್ಲೇನೋ ಮಾಡಿದ್ರು, ಅದು ಪೊಲೀಸ್ ಸ್ಟೇಷನಲ್ಲಿ ಮತ್ತು ಕೋರ್ಟಿಗೆ ಹೋಗಿದೆ. ಅದು ಮುಂದೆ ಏನಾಗುತ್ತೋ ನೋಡೋಣ. ಈಗ ಇಷ್ಟೇ ಮೇನು ದಾರಿ ಬೇಕು, ಮನೆಗೆ ಈ ಸೋತಾಗಬೇಕು. PDO ಏನು ಹೇಳ್ಕೊಡ್ತಾರೋ ನಮಗೆ ಗೊತ್ತಿಲ್ಲ, ಮತ್ತೊಂದು ಮಾತಾಡ್ತಾರೋ ಗೊತ್ತಿಲ್ಲ. ನಮಗೆ ಬೇಗಾಗಿ ನಮಗೆ ದಾರಿ ಬೇಕು, ಮನೆ ಈ ಸೊತ್ತಾಗಿ ಮಾಡಿಕೊಡ್ಬೇಕು. ಇನ್ನೊಂದು 10 ದಿವಸ ಒಂದು ತಿಂಗಳಿಗೆ ಕಾಫಿ ಬೆಳೆ ಬರುತ್ತೆ, ಅದು ಕುಯ್ಕೊಂಡು ನಾನು ದಾನಾಗೆ ಬಿಟ್ಕೊಡ್ತೀನಿ. ಸಿಲ್ವರ್ ಮರ ಇದೆ, ಬೆಲೆ ಬಾಳೋ ಕಾಫಿ ಇದೆ, ಅದು ಕಟಾವು ಮಾಡಿ ನಾನೇ ಬಿಟ್ಕೊಡ್ತೀನಿ. ಈಗ ಸರ್ಕಾರಕ್ಕೆ ತಹಸೀಲ್ದಾರಿಗೆ ನಾನು ತಲೆ ಬಾಗ್ತೀನಿ. ಅವೆಲ್ಲ ಸುಳ್ಳು. ಏನಪ್ಪ ಅಂತಂದರೆ ನಾವು ಕೆಲವಾರು ಪಂಚಾಯತರ ಮುಖಾಂತರ ಕೆಲವು ಅವಕಾಶ ಕೊಟ್ಟಿದ್ದು, ಅವಕಾಶನ ಬಳಸ್ಕೊಂಡ್ಮೇಲೆ ಮತ್ತೆ ಅದನ್ನು ಕಿತ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸುಳ್ಳೆ ಮಲಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ಏನು ಹೆಬ್ಬಳ್ಳಿ ಗ್ರಾಮಸ್ಥರು ಮತ್ತು ವಾದಿ ಪ್ರತಿವಾದಿಗಳ ಮಧ್ಯೆ ನಕಾಶೆಗಂಡ ರಸ್ತೆ ಸ್ಮಶಾನಕ್ಕೆ ಹೋಗಿ ರಸ್ತೆ ವಿಚಾರಕ್ಕಾಗಿ ಚರ್ಚೆ ಆಗ್ತಾಯಿತ್ತು. ನಾವು ಕೂಡ ಈ ಭಾಗದಲ್ಲಿ ಬರ್ತಾಯಿದ್ವಿ. ಒಂದು ಏನು ಸಾರ್ವಜನಿಕರಿಗೆ ಸ್ಮಶಾನಕ್ಕೆ ಹೋಗಿ ರಸ್ತೆ ಬೇಕು. ರಸ್ತೆ ಈಗಾಗಲೇ ನಕಾಶೆಗಂಡ ದಾರಿ ಅನುಕೂಲ ಆಗದೇ ಇರೋದ್ರಿಂದ ಇವತ್ತು ಸರ್ಕಾರಿ ಜಾಗ ಸರ್ವೆ ನಂಬರ್ 34 ಮತ್ತು ಗ್ರಾಮ ಠಾಣದಿಂದ 25 ಅಡಿ ಸ್ಮಶಾನಕ್ಕೆ ಹೋಗುವಂಥ ರಸ್ತೆಯನ್ನು ಈಗಾಗಲೇ ಅಧಿಕಾರಿಗಳು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ವರದಿ ತಕ್ಷಣ ಸಲ್ಲಿಸ್ತಾರೆ. ಸಲ್ಲಿಸಿದ ನಂತರದಲ್ಲಿ ಸ್ಮಶಾನಕ್ಕೆ ಹೋಗುವ ಸಾರ್ವಜನಿಕರ ಅನುಕೂಲಕ್ಕೋಸ್ಕರವಾಗಿ ಆ ರಸ್ತೆಯನ್ನು ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದು. ತಕ್ಷಣ ನಮ್ಮ ಶಾಸಕರು ಕೂಡ ಈ ವಿಚಾರವನ್ನು ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳ ಮುಖಾಂತರವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಸ್ಮಶಾನಕ್ಕೆ ರಸ್ತೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರು ಕೂಡ ಇಲ್ಲಿ ಅಶಾಂತಿಯಿಂದ ಇರಬಾರ್ದು, ಎಲ್ಲ ಶಾಂತಿಯಿಂದ ಇರಬೇಕು ಅಂತಕ್ಕಂಥದ್ದು, ಸಾರ್ವಜನಿಕ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು, ಗ್ರಾಮಸ್ಥರು ಕೂಡ ಕೈ ಜೋಡಿಸ್ತಾರೆ. ಸರ್ಕಾರಿ ಜಾಗದಲ್ಲಿ ರಸ್ತೆಯನ್ನು ಮಾಡಿಕೊಡೋದು ಬದ್ಧವಾಗಿದ್ವಿ.